ಕನ್ನಡ ಬಿಗ್ ಬಾಸಲ್ಲಿ ಯಾರು ವಿನ್ ಆಗ್ಬೇಕಂತೀರಾ? ನಾನು ಗಿಲ್ಲಿ ನಟ ಅವರು ವಿನ್ ಆಗ್ಬೇಕು. ಯಾಕೆ ಗಿಲ್ಲಿ ನಟ? ಸರ್ ಆ್ಯಕ್ಚುಲಿ ನಾನು ಬಿಗ್ ಬಾಸ್ ನೋಡ್ತಾ ಇರೋದಾಗ ಗಿಲ್ಲಿ ನಟ ಅವ್ರಿಗೋಸ್ಕರ. ಯಾಕಂದರೆ ಯಾರು ಏನು ಅನ್ಕೋತಾರೆ, ಹೇಗಿರಬೇಕು ಅಂತ ಯೋಚನೆ ಮಾಡಲ್ಲ. ಎಕ್ಸಾಂಪಲ್ ಬಿಗ್ ಬಾಸ್ ಇರೋದೇ ವೈಯಕ್ತಿಕವಾಗಿ ಆಟ ಆಡ್ತಾ ಇರೋರಿಗೋಸ್ಕರ ಅಂದ್ಬಿಟ್ಟು ಎಲ್ಲರೂ ಹೇಳೋದ್ರಿಂದ ಯಾರು ಏನು ಅನ್ಕೋತಾರೋ ಅಂತ ಹಿಂದೆ ಮುಂದೆ ನೋಡಲ್ಲ. ಜನಕ್ಕೆ ಎಂಟರ್ಟೈನ್ಮೆಂಟ್ ಮಾಡೋದಷ್ಟೇ. ನಮಗೆ ಬೇಕಾಗಿರೋದು ಎಂಟರ್ಟೈನ್ಮೆಂಟು, ಅವ್ನು ಕೊಡ್ತಾ ಇರೋದು ಎಂಟರ್ಟೈನ್ಮೆಂಟು. ಸೊ ಹಾಗಾಗಿ ಗಿಲ್ಲಿ ನಟವರೇ ವಿನ್ ಆಗಬೇಕು. ಓಕೆ, ಈಗ ವೈಲ್ಡ್ ಕಾರ್ಡ್ ಎಂಟ್ರಿ ಅಂದ್ಬಿಟ್ಟು ಇಬ್ಬರು ಬಂದಿದ್ದಾರೆ, ರಜತ್ ಮತ್ತು ಚೈತ್ರ ಕುಂದಾಪುರ್. ಅವರಿಂದ ಅವ್ರು ಬರೋ ಅವಶ್ಯಕತೆ ಇತ್ತ ಮನೆಗೆ? ಖಂಡಿತ ಇಲ್ಲ ಸರ್. ಯಾಕೆಂದರೆ ಲಾಸ್ಟ್ ಸೀಸನಲ್ಲೂ ಬಂದಿದ್ರು ಅವರು. ಆವಾಗಲೂ ಜಗಳನ ಅವ್ರ ಮುಖಗಳನ್ನೇ ನೋಡಿದ್ದೀವಿ. ಹೊಸದಾಗಿ ಬೇರೆಯವ್ರಿಗೆ ಅವಕಾಶ ಕೊಟ್ಟಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅನ್ನೋದು ನಮ್ಮ ಅಭಿಪ್ರಾಯ. ಓಕೆ, ಅವರಿಂದ ಗಿಲ್ಲಿಗೆ ಏನಾದರೂ ಎಫೆಕ್ಟ್ ಆಗ್ಬೋದಾ? ಸರ್ ಫಸ್ಟ್ ಟೈಮ್ ಬಂದಾಗ್ಲೇ ಅವ್ರಿಗೊಂದು ಪವರ್ ಇದ್ರೂ ಏನು ಮಾಡೋಕ್ಕಾಗಲಿಲ್ಲ. ಇನ್ನು ಮನೆ ಒಳಗಡೆನೇ ಇದ್ದಾರೆ, ಇನ್ನೇನು ಮಾಡ್ಕೊಳಕ್ಕಾಗುತ್ತೆ ಅವ್ರಿಗೆ? ಎಲ್ಲ ಅಂತಾರೆ 10 ಜನ, ರಜತ್ 10 ಜನ, ಗಿಲ್ಲಿ ಒಬ್ಬ ಅಂತಾರೆ. ನಿಜಾನ ಸುಳ್ಳ? ಸರ್ ಬರೀ 10 ಜನ ಅಲ್ಲ, ಆ ಥರದವ್ರು 100 ಜನ ಬಂದರೂ ಗಿಲ್ಲಿ ಹೆಂಗಿರ್ತಾರೆ ಹಂಗಿರ್ತಾರೆ. ಯಾಕಂದರೆ ಅವ್ರು ಆಡ್ತಾ ಇರೋದೇ ವೈಯಕ್ತಿಕವಾಗಿ, ಅವ್ರು ಹೇಗಿದ್ದಾರೆ ಹಾಗೆ ಇದ್ದಾರೆ. ಈ ಶೋ ನಡೀತಿರೋದೇ ಆಲ್ಮೋಸ್ಟ್ ಗಿಲ್ಲಿ ಅವ್ರ ಮೇಲೆ. ಯಾಕೆ ಅಂದರೆ ಗಿಲ್ಲಿ ಒಬ್ಬ ಇಲ್ಲ ಅಂತಂದರೆ ದಿನ ಬರೀ ಜಗಳ, ಮನಸ್ತಾಪ, ಕಿತ್ತಾಟ ಬಿಟ್ಟರೆ ಅವ್ರವ್ರ ಪೇರ್ಗಳ ಜೊತೆ ಮಾತಾಡ್ಕೊಂಡು ಇರ್ತಾರೆ ಹೊರತು ಯಾರಾದರೂ ಕಾಮಿಡಿ ಮಾಡ್ತಾರಾ? ಆಲ್ಮೋಸ್ಟ್ ಇಡೀ ಬಿಗ್ ಬಾಸಲ್ಲಿ ಕಾಮಿಡಿ ನಡೀತಿರೋದೇ ಗಿಲ್ಲಿ ಅವರಿಂದ. ಜನಗಳು ಏನಕ್ಕಪ್ಪ ಬಿಗ್ ಬಾಸ್ ನೋಡ್ತಾರೆ ಅಂತಂದರೆ ಅವ್ರ ಮೈಂಡ್ ಟ್ರೆಸ್ಟ್ ಆಗಿರುತ್ತೆ, ಸ್ವಲ್ಪ ಮೈಂಡ್ ಕಾಮ್ ಮಾಡ್ಕೊಳ್ಳೋಕ್ಕೆ ಈ ಥರ ಒಂದು ಒಳ್ಳೆ ಶೋಗಳಿದ್ರೆ ಬೆಸ್ಟ್ ಅಂತ ನೋಡ್ಕೊತೀವಿ. ಬಿಗ್ ಬಾಸಲ್ಲಿ ಗಿಲ್ಲಿಯವ್ರ ಕಾಮಿಡಿನೇ ಇಲ್ಲ ಅಂದರೆ ಬರೀ ದಿನ ಜಗಳ, ಒನ್ ಮ್ಯಾನ್ ಶೋ ಅಂತೀರಾ? ಅಷ್ಟೇ. ಖಂಡಿತ ಸರ್, ಖಂಡಿತ. ಓಕೆ, ನಿನ್ನೆ ಬೆನ್ನಿಗೆ ಚೂರಿ ಅಂದರೆ ಚಾಕು ಹಾಕೋ ಅಂತ ಟಾಸ್ಕ್ ಕೊಟ್ಟರು. ಬೆನ್ನಿಗೆ ಚಾಕು ಹಾಕೋ ಅಂತ ಟಾಸ್ಕ್ ಕೊಟ್ಟರು. ಅದರಲ್ಲಿ ಗಿಲ್ಲಿಗೆ ನಂಬಿಕೆ ದ್ರೋಹ ಆಯಿತು ಅಂತ ಅನಿಸುತ್ತಾ? ಯಾಕಂದರೆ ರಕ್ಷಿತಾ ರಘು ಅವರೇ ಹಾಕಿದ್ರು. ಸರ್ ಅಂದರೆ ಹಾಕಿದ್ರು ಓಕೆ, ಹಾಗಂತ ಫ್ರೆಂಡ್ಶಿಪ್ ಅಂತ ಇಟ್ಕೊಂಡು ಅವರು ಸೇಫ್ಟಿ ಮಾಡ್ತಾ ಇರ್ಬೋದಲ್ಲ, ಅವ್ರದ್ದೊಂದು ಸ್ಟ್ರಾಟಜಿ ಇರ್ಬೋದಲ್ಲ. ನಾಳೆ ಇದೇನದು ಗಿಲ್ಲಿ ಜೊತೆನೇ ಇದ್ದಾರೆ, ಅವ್ರಿಗೆ ಟಾರ್ಗೆಟ್ ಮಾಡ್ತಾ ಇಲ್ಲ ಅಂತಂದಮೇಲೆ ಇವರೆಲ್ಲ ಮಾತಾಡ್ಕೊಂಡು ಬೇರೆಯವ್ರಿಗೆ ಆಗ್ತಿದ್ದಾರೆ ಅನ್ಕೋತಾರೆ. ಅವ್ರದ್ದೊಂದು ಸ್ಟ್ರಾಟಜಿ ಇರ್ಬೋದಲ್ಲ. ಅವರಿಬ್ಬರೇ ಮಾತಾಡ್ಕೊಂಡು ಖಂಡಿತ ಅವ್ರದ್ದು ಸ್ಟ್ರಾಟರ್ಜಿ ಇರ್ಬೋದು ಸರ್, ಅವ್ರದ್ದು ಸ್ಟ್ರಾಟರ್ಜಿ ಇರ್ಬೋದು. ಇವಾಗ ಯಾಕಂದರೆ ರಕ್ಷಿತಾ ಅವ್ರಿಗೆ ಗೊತ್ತು, ಲಾಸ್ಟ್ ಟೈಮು ರಘು ಸರ್ನ ಅವರು ಒಂದು ಕ್ಯಾಪ್ಟನ್ಶಿಪ್ಪಿಂದ ಇರ್ಬೋದು, ಮತ್ತು ಎಲಿಮಿನೇಷನ್ಗೆ ಹಾಕಿದ್ರು. ರೀಸನ್ ಏನಂತಂದರೆ ಅವ್ರು ಸೇವ್ ಆಗ್ತಾರೆ ಅಂತ ಅವ್ರಿಗೆ ಗೊತ್ತಿತ್ತು. ಸೊ ಈಗಲೂ ಅದೇ ರೀಸನ್ ಇರ್ಬೋದು. ಸೊ ಹಾಗಾಗಿ ಗಿಲ್ಲಿಯವ್ರನ್ನ ನಾಮಿನೇಟ್ ಮಾಡಿದ್ದಾರೆ. ಕಾವ್ಯಂಗೂ ಮತ್ತು ರಾಶಿಕಾ ಅವ್ರಿಗೂ ಜಗಳ ನಡೆಯುತ್ತೆ. ನೀನು ಅವರಿಂದ ನೀನಿದೆಯಾ, ಇವರಿಂದ ನೀನಿದೆಯಾ ಅಂತ. ಏನು ಅನಿಸ್ತದೆ ನೋಡಿದಾಗ? ಸರ್ ಅಂದರೆ ಇವ್ರು ಯಾವಾಗಲೂ ಕಾವ್ಯ ಗಿಲ್ಲಿ ಅಂತಲೇ ಅವರನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ. ಇವಾಗ ನೋಡೋಕ್ಕೆ ಹೋದರೆ ಕಾವ್ಯ ಗಿಲ್ಲಿ ಗ್ರೂಪಲ್ಲಿ ಕೂತ್ಕೊಂಡು ಮಾತಾಡಿರ್ತಾರೆ. ಬಟ್ ಸೂರಜ್ ಅವರು ಮತ್ತು ರಾಶಿಕ್ ಅವರು ಯಾವಾಗಲೂ ಸಿಂಗಲಾಗೆ ಕೂತ್ಕೊಂಡಿರ್ತಾರಲ್ಲ, ಮೇಲೆಲ್ಲೋ ಫ್ಲೋರಲ್ಲಿ, ಕೆಳಗಡೆ ಯಾವುದೋ ಒಂದು ಮೂಲಲ್ಲಿ. ಇವ್ರನ್ನ ಈ ಥರ ಅಂತಾರೆ ಅಂದಮೇಲೆ ಅವ್ರು ಮಾತಾಡೋದು ತಪ್ಪೇ ತಾನೆ. ಕನ್ನಡ ಬಿಗ್ ಬಾಸಲ್ಲಿ ಯಾರು ವಿನ್ ಆಗ್ಬೇಕಂತೀರಾ? ಸರ್ ಗಿಲ್ಲಿ. ಯಾಕೆ ಅವರೇ? ಬಿಕಾಸ್ ಅವ್ರು ನನ್ನ ಫೇವ್ರೇಟ್ ಸರ್. ಹಳ್ಳಿ ಪ್ರತಿಭೆ ಬೆಳಿಬೇಕು ಅನ್ನೋದು ನನಗೆ ಇಷ್ಟ ಸರ್. ಮತ್ತು ಗಿಲ್ಲಿ ಅವ್ರಿಗೆ ಒಂದು ಮಾತೇ ಹೇಳ್ತಾರೆ ಎಲ್ಲರೂ, ಅಂದರೆ ಅವನು ಬನೀನು ಮತ್ತು ಚಡ್ಡೀಲಿ ಇರೋದ್ರಿಂದ ಎಮೋಷನ್ ಅಂತ ಒಂದು ಇಟ್ಕೊಂಡು ಜನರನ್ನ ಸೆಳಿಬೇಕು ಅಂತ ಒಂದು ಇದಕ್ಕೆ ಆ ಥರ ಡ್ರಾಮಾ ಮಾಡ್ತಾವನೆ ಅಂತಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಸರ್ ಅದೊಂದು ರಿಯಲ್ ಲೈಫು, ಮೀನ್ಸ್ ಹೊರ್ಗಡೆ ಬಂದಿದ್ದೀನಿ ಅನ್ನೋದಕ್ಕೋಸ್ಕರ ಅವನ ಪರ್ಸ್ನಾಲಿಟಿ ಅವ್ನು ಬಿಟ್ಕೊಟ್ಟಿಲ್ಲ ಸರ್. ಹೊರಗಡೆ ಹೆಂಗಿದಾನೋ ಅದೇ ಥರ ಜನಗಳಿಗೆ ತೋರಿಸ್ಕೊಳ್ಳೋಕ್ಕೆ. ಬಿಕಾಸ್ ಬೇರೆಯವರೆಲ್ಲ ಬಂದರೂ ನಾನು 10 ಲಕ್ಷಕ್ಕೆ ತಗೊಂಡೆ ಬಟ್ಟೆನ 20 ಲಕ್ಷಕ್ಕೆ ತಗೊಂಡೆ ಬಿಗ್ ಬಾಸಿಗೆ ಬಂದಾಗ ಅಂತ ಹೇಳಿದ್ರು. ಬಟ್ ಗಿಲ್ಲಿ ಆ ಥರ ಹೇಳಿಲ್ಲ ಸರ್. ಅವ್ನು ಏನಿದಾನೋ ಅವ್ನು ಸಿಂಪ್ಲಿಸಿಟಿ. ಲೈಕ್ ಹನುಮಂತು ಲಾಸ್ಟ್ ಸೀಸನಲ್ಲೂ ಹನುಮಂತು ಅವರು ಕೂಡ ಅದೇ ಥರ ಇದ್ರಲ್ಲ ಸರ್, ಪಂಚೆ ಹಾಕೊಂಡಿದ್ರು. ಸೊ ಅದೇ ಥರ ಇವನು ಕೂಡ ಅವ್ನ ಪರ್ಸ್ನಾಲಿಟಿನ ಹಳ್ಳಿ ಪ್ರತಿಭೆ ಸರ್. ಹೆಂಗೋದ್ರು ಅವ್ರಿಗೆ ಲೈಕ್ ಹೊರಗಡೆ ಒಂಥರ ಒಳಗಡೆ ಒಂಥರ ಇರೋದು ಗೊತ್ತಿಲ್ಲ ಸರ್. ಹೆಂಗಿದಾರೋ ಆ ಥರ ತೋರಿಸ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಕನ್ನಡ ಬಿಗ್ ಬಾಸಲ್ಲಿ ಯಾರು ವಿನ್ನರ್ ಆಗ್ಬೇಕಂತೀರಾ? ಗಿಲ್ಲಿ. ಯಾಕೆ? ಅಂದರೆ ಜನಗಳು ಯಾವುದಾದ್ರೂ ಪ್ರೋಗ್ರಾಮ್ ನೋಡೋದೇ ಎಂಟರ್ಟೈನ್ಮೆಂಟ್ಗೋಸ್ಕರ. ಗಿಲ್ಲಿ ಅವರು ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾ ಇದ್ದಾರೆ ಎಲ್ಲರನ್ನೂ, ಅದಕ್ಕೋಸ್ಕರ ಅಷ್ಟೇ ಗಿಲ್ಲಿ ಅಂದರೆ ಇಷ್ಟ. ಓಕೆ, ಯಾರು ಚೆನ್ನಾಗಿ ಆಡ್ತಿಲ್ಲ ಅನ್ಸುತ್ತೆ? ಮಾಡು, ಏಕೆ? ಬಂದು ಅವರು ಏನೋ ಇಷ್ಟ ಆಗಲ್ಲ, ಜಾಸ್ತಿ ಕಾಣಿಸ್ಕೊಳ್ಳಲ್ಲ ಶೋಲಿ. ಅದರಿಂದ ಏನು ಅವ್ರು ಇದ್ರೂ ಒಂದೇ ಇಲ್ಲದೆ ಇದ್ರೂ ಒಂದೇ ಅನ್ನೋ ಥರ ಕಾಣಿಸುತ್ತೆ. ಓಕೆ, ಈ ವಾರ ಅಂದರೆ ವೈಲ್ಡ್ ಕಾರ್ಡಾಗಿ ಇಬ್ಬರು ಬಂದವ್ರೆ, ರಜತ್ ಮತ್ತು ಚೈತ್ರ ಕುಂದಾಪುರ್. ಅವರೇ ಬರಬೇಕಿತ್ತ, ಬೇರೆ ಯಾರಾದರೂ ಬರಬೇಕಿತ್ತ? ಮೇ ಬಿ ಬೇರೆ ಬರ್ಬೋದಾಗಿತ್ತು. ಬಟ್ ರಜತ್ ಓಕೆ. ರಜತ್ ಚೈತ್ರ ಹೋದ ಸರಿ ಸೀಸನಲ್ಲಿ ತುಂಬ ಚೆನ್ನಾಗಿ ಜನಗಳನ್ನ ಎಂಟರ್ಟೈನ್ ಮಾಡಿದ್ದಾರೆ. ಈ ಸರಿನೂ ಬಂದರೆ ಈ ಶೋಲಿರೋರ್ಗೂ ಅವರು ಬಂದಾಗ್ಲಿಂದ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಗಿಲ್ಲಿ ಅವ್ರಿಗೆ ಏನಾದರೂ ಎಫೆಕ್ಟ್ ಆಗುತ್ತೆ ಅನ್ಸುತ್ತಾ? ಏನಾಗಲ್ಲ. ಆ 3 ಜನ ವೈಲ್ಡ್ ಕಾರ್ಡಲ್ಲಿ ಬಂದವರೇ ಏನೂ ಮಾಡೋಕ್ಕಾಗಲಿಲ್ಲ. ಇನ್ನು ಇವರು ಏನು ಮಾಡೋಕ್ಕಾಗುತ್ತೆ? ಎಕ್ಸ್ಪೀರಿಯನ್ಸ್ ಆಗಿದೆ. ಬಟ್ ಏನಿಲ್ಲ, ಅವ್ರಿಗೇನು ತೊಂದರೆ ಆಗಲ್ಲ. ಗಿಲ್ಲಿ ಅವ್ರು ಎಲ್ಲರಿಗೂ ಕೊಡ್ತಾನೆ ಇರ್ತಾರಲ್ಲ ಮಾತಲ್ಲಿ, ಹಾಗೆ ಮ್ಯಾನೇಜ್ ಮಾಡ್ಕೋತಾರೆ ಅವರು. ಓಕೆ,
ನೆನೆ ಬೆನ್ನಿಗೆ ಚೂರಿ ಹಾಕಂದ ಟಾಸ್ಕ್ ಕೊಟ್ಟಾಗ ಗಿಲ್ಲಿಯವ್ರಿಗೆಲ್ಲೋ ಎಲ್ಲೋ ಒಂದು ಕಡೆ ನಂಬಿಕೆ ದ್ರೋಹ ಆದಂಗೆ ಆಗಿದೆ ಅಂತ ಹೇಳ್ತಾರೆ. ಏನಂತೀರ ಅದಕ್ಕೆ? ಯಾಕಂದರೆ ರಕ್ಷಿತಾ ಮತ್ತು ರಘು ಅವರು ಚೂರಿ ಆಗ್ತಾರೆ. ಹೌದು, ಅದು ಅಂದರೆ ಗೇಮ್ ಅಲ್ವಾ, ಅವ್ರಿಗೆ ಏನು ಅನಿಸುತ್ತೆ ಅದನ್ನು ಹೇಳಬೇಕು. ಫ್ರೆಂಡ್ಶಿಪ್ ಸೈಡಲ್ಲಿ ಇಟ್ಟರೆ ಆಟದ ಥರ ಆಡಬೇಕಲ್ವಾ, ಅದರಿಂದ ನಾಮಿನೇಷನ್ಗೆ ಯಾರು ಬೇಕು ಅಂತ ಅವ್ರು ಕೊಟ್ಟಿದ್ದಾರೆ ಅಷ್ಟೇ. ಅದರಿಂದನೇ ಅವರು ಸರಿ ಇಲ್ಲ, ನಂಬಿಕೆ ದ್ರೋಹ ಅನ್ನೋದೆಲ್ಲ ತಪ್ಪು. ಅವ್ರು ಬಂದಿರೋದೆಲ್ಲ ಆಟ ಆಡೋಕ್ಕೋಸ್ಕರ ಅಲ್ವಾ, ನಾವು ಅದನ್ನು ಜಡ್ಜ್ ಮಾಡೋಕ್ಕಾಗಲ್ಲ. ಓಕೆ, ನಿನ್ನೆ ರಾಶಿಕಾ ಅವರು ಅಂತಾರೆ ಗಿಲ್ಲಿಯಿಂದ ಕಾವ್ಯ ಅಂತಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಗಿಲ್ಲಿಯಿಂದ ಕಾವ್ಯ ಹೌದು ಇರ್ಬೋದೇನೋ. ಕೇವಲ ಕಾವ್ಯ ಮಾತ್ರ ಆಗಿದ್ದಿದ್ರೆ ಅಷ್ಟೊಂದು ಅವಳು ಅಂದರೆ ಕಾಣಿಸ್ಕೊತಾ ಸ್ಪಂದು ಥರನೇ ಎಲ್ಲೋ ಮೂಲೆಯಲ್ಲಿ ಇರೋಳು ಅಂತ ಅನಿಸುತ್ತೆ. ಬಟ್ ಗಿಲ್ಲಿ ಕಾವ್ಯ ಅಂತ ಅವ್ರನ್ನ ಇದು ಮಾಡಿ ಎಲ್ಲರ ಕಡೆನೂ ಕಾಣಿಸ್ಕೊತಾ ಇದ್ದಾರೆ ಕಾವ್ಯ ಗಿಲ್ಲಿಯಿಂದ ಅಂತ ನನಗನ್ಸುತ್ತೆ. ಕನ್ನಡ ಬಿಗ್ ಬಾಸಲ್ಲಿ ಯಾರು ವಿನ್ ಆಗ್ಬೇಕಂತೀರಾ? ಗಿಲ್ಲಿ. ಯಾಕೆ ಗಿಲ್ಲಿನೇ ವಿನ್ ಆಗಬೇಕು? ಅವನೊಂಥರ ಅವ್ನ ಕಾಮಿಡಿ ಇಷ್ಟ ಆಗುತ್ತೆ. ಅವ್ನ ಮನೇಲಿ ಅವ್ನು ರಿಯಲ್ ಆಗಿದ್ದಾನೆ ಅಂತ ಅನಿಸುತ್ತೆ, ಎಲ್ಲೂ ಡ್ರಾಮಾ ಆಡ್ತಿದ್ದಾನೆ ಅಂತ ಅನಿಸಲ್ಲ. ಈಗ ನಿನ್ನೆ ಒಂದು ಬೆನ್ನಿಗೆ ಚೂರಿ ಹಾಕೋ ಒಂದು ಟಾಸ್ಕ್ ಕೊಟ್ಟಾಗ ಗಿಲ್ಲಿಯವರೇ ಜೊತೆಗಿದ್ದವರೇ ನಮ್ಮದವರೇ ಚೂರಿ ಹಾಕ್ತಾರೆ. ರಘು ಮತ್ತು ರಕ್ಷಿತಾ ಅವರು ಏನು ಹೇಳ್ತೀರಾ ಅದ್ರ ಬಗ್ಗೆ? ತಪ್ಪು ಅಂತ ಹೇಳ್ತೀನಿ. ಯಾಕಂತಂದರೆ ಗಿಲ್ಲಿ ಅವ್ರ ಜೊತೆ ನಿಸ್ವಾರ್ಥವಾಗಿದ್ದಾನೆ. ಅವನು ಯೂಸ್ ಮಾಡ್ಕೋಬೇಕು ಅಂತ ಅವರಿಬ್ಬರ ಜೊತೆ ಫ್ರೆಂಡ್ಶಿಪ್ ಮಾಡಿಲ್ಲ. ಸೊ ಅವ್ನು ರಿಯಲ್ ಆಗಿ ಇರೋದ್ರಿಂದ ಅವ್ರು ಆ ಥರ ಮಾಡಬಾರ್ದಿತ್ತು. ಅವನ ಬಗ್ಗೆ ಅವ್ರಿಗೆ ಗೊತ್ತಿರುತ್ತೆ ಅಲ್ವಾ, ಅವ್ನು ಹೇಗೆ ಏನು, ಅವ್ರನ್ನ ಯೂಸ್ ಮಾಡ್ಕೊಳ್ಳೋಕ್ಕೆ ಅವ್ರ ಫ್ರೆಂಡ್ಶಿಪ್ನ ಬಿಲ್ಡ್ ಮಾಡ್ತಾ ಇಲ್ಲ. ಸೊ ಅದು ಮಾಡಬಾರ್ದಿತ್ತು, ಅವ್ರ ಸ್ಟ್ಯಾಂಡ್ ತಗೋಬೇಕಿತ್ತು ಅನ್ನೋದು. ಕಾವ್ಯ ಅವ್ರಿಗೂ ಮತ್ತು ರಾಶಿಕಾ ಇಬ್ಬರ ಮಧ್ಯ ತುಂಬ ವಾಗ್ವಾದ ನಡೆದೋಯ್ತದೆ. ಅವರು ನೀನು ಗಿಲ್ಲಿ ಇರೋದ್ರಿಂದ ನೀ ಇರೋದು ಅಂತ ರಾಶಿ ಇವ್ರಿಗೆ ಇರೋದು, ಇವ್ರು ಬಂದು ನೀನು ಸೂರಜ್ ಇರೋದ್ರಿಂದ ನೀ ಇರೋದು ಅಂತ ಹೇಳೋದು. ಏನು ಅನ್ಸುತ್ತೆ ಆ ಥರ ಮಾತಾಡೋದು ನೋಡಿದ್ರೆ? ತಪ್ಪು ಅನ್ಸುತ್ತೆ. ಅವ್ರು ಇರೋದ್ರಿಂದ ಇವ್ರು ಇದ್ದಾರೆ ಅಂತ ಅಂದರೆ ಅದು ತಪ್ಪಾಗುತ್ತೆ. ಯಾಕಂದರೆ ಜನ ನೋಡೋರು ಅವ್ರ ಆಟ ನೋಡಿ ವೋಟ್ ಮಾಡ್ತಾರೆ, ಅವ್ರ ಪರ್ಸ್ನಾಲಿಟಿ ನೋಡಿ ವೋಟ್ ಮಾಡ್ತಾರೆ. ಸೊ ಆ ಥರ ಮಾತಾಡಬಾರ್ದು. ಅವ್ರದ್ದೇನಿದೆ ಅವ್ರದ್ದು ಆಟ ನಾವು ರಿಯಲಾಗಿ ಆಡ್ಕೊಂಡು ಹೋದರೆ ಒಳ್ಳೇದು ಅನ್ಸುತ್ತೆ. ಓಕೆ, ಈಗ ಇದೊಂದು ರಕ್ಷಿತಾ ಅವರು ಎಲ್ಲೋ ಒಂದು ಕಡೆ ಗಿಲ್ಲಿಯವ್ರಿಗೆ ಹತ್ರ ಆಗಬೇಕು ಅಂತ ಕಾವ್ಯವ್ರ ಜೊತೆ ಜಗಳ ಆಡ್ತಿದ್ದಾರೆ ಅನ್ಸುತ್ತಾ? ಮೇ ಬಿ ಅನಿಸುತ್ತೆ. ಯಾಕಂದರೆ ಪ್ರೀವಿಯಸ್ ಎಪಿಸೋಡ್ನ ನೋಡಿದಾಗ ಅವಳೆ ಹೇಳ್ತಾಳೆ ನನಗೆ ಗಿಲ್ಲಿ ಅಂದರೆ ಇಷ್ಟ, ಆದರೆ ಗಿಲ್ಲಿಗೆ ಕಾವ್ಯ ಅಂದರೆ ಇಷ್ಟ ಅನ್ನೋದೊಂದು ಹೇಳಿರ್ತಾಳೆ. ಸೊ ಮೇ ಬಿ ಆ ಸ್ಟ್ರಾಟಜಿ ಯೂಸ್ ಮಾಡ್ತಿರ್ಬೋದೇನೋ, ಕಾವ್ಯನ ಗಿಲ್ಲಿಯಿಂದ ದೂರ ಮಾಡಿದ್ರೆ ನಾನು ಹತ್ರ ಆಗ್ಬೋದು ಅವ್ರಿಗೆ ಅನ್ನೋದೊಂದು ಇರ್ಬೋದೇನೋ ರಕ್ಷಿತಾಗೆ. ಓಕೆ, ಈಗ ವೈಲ್ಡ್ ಕಾರ್ಡ್ ಎಂಟ್ರಿಲಿ ರಜತ್ ಮತ್ತು ಚೈತ್ರ ಕುಂದಾಪುರ ಅವರು ಬಂದರು. ಆದ್ದರಿಂದ ಅವರು ಗಿಲ್ಲಿಗೆ ಬರೋ ಅವಶ್ಯಕತೆ ಇತ್ತಾ? ಇಲ್ಲ, ಪಾಪ ತುಂಬ ಜನ ಇದ್ದಾರೆ, ಅವ್ರಿಗೆ ಒಂದು ಚಾನ್ಸ್ ಕೊಡಬೇಕಿತ್ತು. ಲಾಸ್ಟ್ ಸೀಸನ್ ಬಂದಿರೋರಿಗೆ ಕೊಡೋ ಅಂತ ತಪ್ಪಾಗಿತ್ತು. ಯಾಕಂದ್ರೆ ಅವರು ಆ ಸೀಸನಲ್ಲಿ ಪ್ರೂವ್ ಮಾಡ್ಕೋಬೋದಿತ್ತು, ಮಾಡ್ಕೊಂಡಿದ್ದಾರೋ ಬಿಟ್ಟಿದ್ದಾರೋ ಅವ್ರಿಗೆ ಬಿಟ್ಟಿದ್ದು. ಹೊಸೊಬ್ರಿಗೆ ಚಾನ್ಸ್ ಕೊಡಬೇಕಿತ್ತು ಅನ್ನೋದು ನನ್ನ ಆಸೆ. ಎಲ್ಲೋ ಒಂದು ಕಡೆ ಗಿಲ್ಲಿಗೆ ಮುಳ್ಳಾಗ್ತಾರೆ ಅನ್ಸುತ್ತೆ ರಜತ್. ಮೇ ಬಿ, ಯಾಕಂತಂದರೆ ಅವನನ್ನು ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡಬೇಕು ಅನ್ನೋ ಒಂದು ಥಾಟಲ್ಲಿ ಬಂದಿದ್ದಾರೆ. ಯಾಕಂದರೆ ಆಚೆ ಎಷ್ಟು ಜನ ಫ್ಯಾನ್ಸ್ ಇದ್ದಾರೆ ಅಂತ ಗೊತ್ತು ರಜತ್ಗೆ, ಗಿಲ್ಲಿಗೆ. ಸೊ ಅವನನ್ನು ನೆಗೆಟಿವ್ ಆಗಿ ಮಾಡಬೇಕು ಅನ್ನೋ ಒಂದು ಥಾಟ್ ಇರ್ಬೋದು, ಆಗುತ್ತೆ ಅಂದ್ಕೊಂಡಿದ್ದೀನಿ. ಅಂದರೆ ಎಲ್ಲ ಹೇಳ್ತಾರೆ 10 ರಜತ್ತು ಒಬ್ಬ ಗಿಲ್ಲಿ ಅಂತಾರೆ, ನಿಮ್ಗೇನು ಅನಿಸುತ್ತೆ? ಈ ಲಾಸ್ಟ್ ವೀಕೆಂಡ್ ನೋಡಿದ್ವಿ, ಅವ್ರು ಏನೇ ಇದು ಮಾಡಿದ್ರು ಗಿಲ್ಲಿನೇ ತುಂಬ ತಪ್ಪು ಮಾಡಿದ್ರು ಅನ್ನೋ ಥರ ಪೋರ್ಟ್ರೇ ಮಾಡಿದ್ದಾರೆ. 10 ರಜತ್ ಆದ್ರೂ ಓಕೆ, ಒಬ್ಬ ಆದರೂ ಓಕೆ, ಬಟ್ ಸ್ವಲ್ಪ ಆದರೂ ಎಫೆಕ್ಟ್ ಆಗುತ್ತೆ. ಅವನನ್ನ ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಅಂತ ಅನ್ಕೊಂಡು. ಕನ್ನಡ ಬಿಗ್ ಬಾಸಲ್ಲಿ ಯಾರು ವಿನ್ನರ್ ಆಗಬೇಕು? ಗಿಲ್ಲಿ ನಟ. ಯಾಕೆ ಅವರೇ? ಸರ್ ಅವ್ರು ನಮ್ಮೂರ ಸೈಡ್ನವ್ರಲ್ವಾ, ಅದಕ್ಕೋಸ್ಕರ ವಿನ್ ಆಗಬೇಕು. ಮತ್ತು ಅವ್ರಂದ್ರೆ ನಮ್ಗೆ ಅವಾಗಿಂದನೂ ಇಷ್ಟ. ಎಲ್ಲ ಕಾಮಿಡಿ ಶೋ ಎಲ್ಲದರಲ್ಲೂ ನೋಡ್ತಿದ್ನೋ ಅವಾಗಿಂದನೂ ಅವ್ರು ಇಷ್ಟ, ಅದಕ್ಕೆ ಅವರೇ ವಿನ್ ಆಗಬೇಕು ಸರ್. ಓಕೆ, ಮತ್ತು ಗಿಲ್ಲಿ ಅವರು ಅಂದರೆ ಇವಾಗ ವೈಲ್ಡ್ ಕಾರ್ಡಲ್ಲಿ ರಜತ್ ಮತ್ತು ಚೈತ್ರ ಕುಂದಾಪುರ್ ಬಂದಿದ್ದಾರೆ. ಏನು ಅನ್ಸುತ್ತೆ ಅದ್ರ ಬಗ್ಗೆ? ಸರ್ ಅವ್ರನ್ನ ಅನ್ನೆಸೆಸರ್ಲಿ ಕರೆಸಿರೋದು ನಮ್ಗೆ ಇಷ್ಟ ಆಗ್ತಿಲ್ಲ ಸರ್. ಬೇರೆ ಯಾರು ಬರಬೇಕಿತ್ತು ಅನ್ಸುತ್ತೆ? ಬೇರೆ ಯಾರು ಬರಬೇಕಾಗಿತ್ತು. ಯಾಕೆ ಹಂಗಂತ ಏನೋ ಗೊತ್ತಿಲ್ಲ ಸರ್. ಅವರು ಲಾಸ್ಟ್ ಸೀಸನಲ್ಲೂ ಇದ್ರಲ್ವಾ, ಬೇರೆ ಯಾರಿಗಾರ ಇನ್ನೊಬ್ರಿಗೆ ಚಾನ್ಸ್ ಕೊಡ್ಬೋದಾಗಿತ್ತು ಅಂತ ಅನಿಸುತ್ತೆ ಅಷ್ಟೇ. ಓಕೆ, ಅವ್ರು ಬಂದಿರೋದ್ರಿಂದ ರಜತಿಂದ ಗಿಲ್ಲಿ ಅವ್ರಿಗೆ ಏನಾದರೂ ಎಫೆಕ್ಟ್ ಆಗುತ್ತೆ ಅನ್ಸುತ್ತಾ? ಏನು ಎಫೆಕ್ಟ್ ಆಗಲ್ಲ, ಅವ್ರು ಅವ್ರು ಆಡ್ತಾರೆ ಸರ್. ಗಿಲ್ಲಿ ನಟ. ಮತ್ತು ಇನ್ನೊಂದು ಒಬ್ಬ ಗಿಲ್ಲಿ 10 ಜನ ರಜತು ಅಂತಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಹೌದು ಸರ್, ಅದು ನಿಜನೇ ಆ ಮಾತು. ಒಬ್ಬ ಗಿಲ್ಲಿ 10 ಜನ ರಜತು, ಆ ಮಾತು ನಿಜ ಸರ್. ನಿಜ ಸರ್. ಓಕೆ, ನೆನೆ ಬಿಗ್ ಬಾಸ್ ಟಾಸ್ಕ್ ಕೊಟ್ಟಾಗ ಬೆನ್ನಿಗೆ ಚಾಕು ಹಾಕೋ ಅಂಥದ್ದು, ಜೊತೆಗಿದ್ದವ್ರೆ ರಕ್ಷಿತಾ ಮತ್ತು ರಘು ಅವರು ಚಾಕು ಹಾಕ್ತಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಸರ್ ಅವ್ರು ಮಾಡಿದ್ದು ತಪ್ಪು ಸರ್. ಅದು ಜೊತೆಲಿದ್ದ ರೀತಿ ಚಾಕು ಹಾಕೋದು ಯಾವ ರೀತಿ ಸರಿ ಸರ್, ಅದು ನಮಗೂ ಇಷ್ಟ ಆಗಲಿಲ್ಲ ಸರ್. ಅದು ಓಕೆ, ಹಾಗೇನೆ ಟಾಸ್ಕ್ ಚಾಕು ಹಾಕೋದ್ಮೇಲೆ ಮತ್ತು ಕಾವ್ಯಂಗೂ ಮತ್ತು ರಾಶಿಕಂಗೂ ಜಗಳ ಹತ್ಕೊತ್ತೆ.
ಅವರಿಂದ ನೀನು ಇವರಿಂದ ಅವರು ಅಂದ್ಕೊಂಡು ಅದೆಲ್ಲ ಸರಿ ಅನ್ಸುತ್ತಾ? ಅದೆಲ್ಲ ಸರಿ ಇಲ್ಲ ಸರ್. ಅವರು ಸೂರಜ್ ಜೊತೆಗೆ ಹೇಗಿರ್ತಾರೋ ಅದೇ ರೀತಿ ಕಾವ್ಯನೂ ಆ ರೀತಿ ಗಿಲ್ಲಿ ಜೊತೆಲಿ ಇರ್ತಾರೆ, ಅದೇ ಸರ್ ಅಷ್ಟೇ. ಗಿಲ್ಲಿಂದ ಕಾವ್ಯ ಅಂತಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಆ ಮಾತು ನಿಜ ಅನಿಸುತ್ತೆ ಸರ್. ನಿಜ ಅನ್ಸುತ್ತೀರಾ? ಯಾಕೆ? ಅವ್ರು ನೋಡ್ತಿರ ಹಂಗೆ ಅನಿಸುತ್ತೆ ಸರ್. ಅದು ಗಿಲ್ಲಿಯಿಂದ ಕಾವ್ಯ ಅಂತ ನೋಡಿದ್ರೆ ಅನಿಸುತ್ತೆ ಸರ್.